ವೀಕ್ಷಕರಿ, ಕೊರೋನಾ ವೈರಸ್ ನಮ್ಮನ್ನೆಲ್ಲ ಎಷ್ಟು ಅಲ್ಲೋಲ ಕಲ್ಲೋಲ ಮಾಡಿತ್ತೆಂದು ನಿಮಗೀಗಾಗಲೇ ತಿಳಿದಿದೆ. ಕೊರೋನಾ ಬಳಿಕ ಬಂದ ಮತ್ತೊಂದು ವೈರಸ್ ಕೂಡ ಪ್ರಪಂಚವನ್ನೇ ನಡುಗಿಸಿತ್ತು. ಅದೇ ಮಂಕಿ ಪಾಕ್ಸ್. ಈ ಮಂಕಿ ಪಾಕ್ಸ್ ವೈರಸ್ನಿಂದ ಸುಮಾರು 15,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದವು. ನಮ್ಮ ಭಾರತದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಈ ವೈರಸ್ ಕಂಡುಬಂದಿತ್ತು. ಅದೇ ರೀತಿ ಈಗ ಚೀನಾದಲ್ಲಿ ನಿಮೋನಿಯಾ ಎನ್ನುವ ಮತ್ತೊಂದು ಹೊಸ ವೈರಸ್ ಬೇಗನೆ ಹರಡ್ತಾ ಇದೆ. ಕೋವಿಡ್ ಸಮಯದಲ್ಲಿ ಹೇಗೆ ರೋಡ್ ಮೇಗೆಲ್ಲ ಹೆಣಗಳು ಬೀಳ್ತಿದ್ವೋ ಅದೇ ಪರಿಸ್ಥಿತಿ ಈಗ ಚೀನಾಕ್ಕೆ ಬಂದಿದೆ. ವೀಕ್ಷಕರೇ, ಈ ಹಿಂದೆ ಬಂದ ಕೊರೋನಾ ವೈರಸ್ ನಮ್ಮ ಜೀವನದಲ್ಲಿ ಸುಮಾರು 20 ವರ್ಷಕ್ಕೂ ಅಧಿಕ ಹಿಂದಕ್ಕೆ ತಳ್ಳಿ ಹೋಯಿತು. ಹಾಗೆ ಸುಮ್ಮನೆ ಒಂದು ಸಾರಿ ಕಲ್ಪನೆ ಮಾಡಿಕೊಳ್ಳಿ, ಭವಿಷ್ಯದಲ್ಲಿ ಈ ಕೊರೋನಾಕ್ಕಿಂತ ಭಯಂಕರವಾದ ವೈರಸ್ಗಳು ಕಂಡುಬಂದರೆ, ಈ ಕೊರೋನಾ ಎನ್ನುವ ಮಹಾಮಾರಿಯು ಜಸ್ಟ್ ಬಿಗಿನಿಂಗ್ ಆಗಿದ್ದರೆ. ವೀಕ್ಷಕರೇ, ನಿಮಗಿದು ಗೊತ್ತೇ? ವಿಜ್ಞಾನಿಗಳ ಪ್ರಕಾರ ಪ್ರಪಂಚದಲ್ಲಿರುವ ಎಲ್ಲ ನ್ಯೂಕ್ಲಿಯರ್ ಬಾಂಬ್ಗಳಿಗಿಂತ ಈ ರೀತಿಯ ವೈರಸ್ಗಳು ಅತ್ಯಂತ ಅಪಾಯಕಾರಿ. ಯಾವುದೋ ಒಂದು ದಿನ ಈ ನಮ್ಮ ಪ್ರಪಂಚವನ್ನು ನಾಶ ಮಾಡುವುದು ಈ ರೀತಿಯ ಆಯುಧಗಳು ಅಂದುಕೊಂಡಿದ್ದೆವು. ಆದರೆ ನಿಮಗೆ ಗೊತ್ತಾ, ಈ ಪ್ರಪಂಚವನ್ನು ನಾಶ ಮಾಡುವುದೇ ಈ ರೀತಿ ವೈರಸ್ಗಳು. ವೀಕ್ಷಕರೇ, ಮುಂಬರುವ ದಿನಗಳಲ್ಲಿ ಈ ರೀತಿಯ ವೈರಸ್ಗಳು ಹೆಚ್ಚಾಗಲಿದೆಯೇ? ಈ ವೈರಸ್ಗಳು ಯಾತಕ್ಕಾಗಿ ಬರುತ್ತವೆ ಮತ್ತು ಈ ವೈರಸ್ ಬಂದರೆ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ವೈರಸ್ ಅಂದರೇನು? ಮೊದಲಿಗೆ ವೈರಸ್ ಅಂದರೆ ನಮಗೆ ನೆನಪಾಗುವುದೇ ಸ್ಯಾನಿಟೈಸರ್, ಮಾಸ್ಕ್, ಶಾಲೆ ಕಾಲೇಜುಗಳನ್ನು ಮುಚ್ಚುವುದು, ಎಕ್ಸಾಮ್ ಕ್ಯಾನ್ಸಲ್ ಆಗುವುದು, ಇದೇ ರೀತಿ ಯೋಚನೆಗಳು ಬರುತ್ತವೆ. ಬರೀ ಇಂಥದೆಯಾ? ವೀಕ್ಷಕರೇ, ಈ ವೈರಸ್ಗಳೆಂದರೆ ಅತ್ಯಂತ ಅಪಾಯಕಾರಿ. ಈ ವೈರಸ್ಗಳು ಕಣ್ಣಿಗೆ ಕಾಣುವುದಿಲ್ಲ, ಮೈಕ್ರೋಸ್ಕೋಪ್ನಿಂದ ಮಾತ್ರ ನೋಡಬಹುದು. ಈ ವೈರಸ್ನಲ್ಲಿ 2 ವಿಧಗಳಿವೆ, RNA, DNA. ಅದರ ಸುತ್ತ ಒಂದು ಪ್ರೋಟೀನ್ ಸುರುಳಿ ಇರುತ್ತದೆ. ವೀಕ್ಷಕರೇ, ಈ ರೀತಿಯ ಒಂದು ಪ್ರದೇಶದ ರೋಗವು ಪ್ರಪಂಚದಾದ್ಯಂತ ಹರಡಲು 4 ಪ್ರಮುಖ ಕಾರಣಗಳಿವೆ. ಅವುಗಳೆಂದರೆ ಹೆಚ್ಚುತ್ತಿರುವ ಜನಸಂಖ್ಯೆ, ಕ್ಲೈಮೇಟ್ ಚೇಂಜ್, ಪ್ರಾಣಿಗಳೊಂದಿಗೆ ಮನುಷ್ಯರ ಸಂಬಂಧ, ಪ್ರಪಂಚ ಸುತ್ತುವುದು. ವೀಕ್ಷಕರೇ, ಕಳೆದ 20 ವರ್ಷಗಳಿಂದ ಈ ಪ್ರಪಂಚದ ಪಾಪ್ಯುಲೇಷನ್ ಡಬಲ್ ಆಗಿದೆ. ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುತ್ತದೆ. ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚುತ್ತೋ ಅಷ್ಟು ಬೇಗನೆ ರೋಗಗಳು ಹರಡಲು ಸಾಧ್ಯವಾಗುತ್ತದೆ. ಇನ್ನು ಕ್ಲೈಮೇಟ್ ಚೇಂಜ್ ಕಾರಣದಿಂದ ವಾತಾವರಣದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಸಾಮಾನ್ಯವಾಗಿ ನಮ್ಮ ಭೂಮಿಯ ಮೇಲಿರುವ ಜೀವಿಗಳು ಒಂದು ನಿರ್ದಿಷ್ಟವಾದ ವಾತಾವರಣಕ್ಕೆ ಹೊಂದಿಕೊಂಡಿರುತ್ತವೆ. ಯಾವಾಗ ನಮ್ಮ ಭೂಮಿಯ ಮೇಲೆ ವಾತಾವರಣ ಬದಲಾಗಿ ಟೆಂಪರೇಚರ್ ಬದಲಾಗುತ್ತಾ ಬರುತ್ತೋ, ಒಂದು ಪ್ರದೇಶದಲ್ಲಿರುವ ಜೀವಿಗಳು ಆ ವಾತಾವರಣಕ್ಕೆ ಹೊಂದಿಕೊಳ್ಳದೆ ಬೇರೆ ಸ್ಥಳಕ್ಕೆ ಸ್ಥಳಾಂತರವಾಗುತ್ತವೆ. ಮತ್ತು ಡಿಫಾರೆಸ್ಟೇಷನ್, ಕಾಡನ್ನು ನಾಶ ಮಾಡುವುದು. ಇದರಿಂದ ಜೀವಿಗಳು ಇರಲು ಕಾಡು ಇಲ್ಲದೆ ಎಲ್ಲಾ ಜೀವಜಂತುಗಳು ಕಾಡಿನಿಂದ ಮನುಷ್ಯರು ವಾಸ ಮಾಡುವ ಸ್ಥಳಕ್ಕೆ ಬರುತ್ತವೆ. ಪೂರ್ವಕಾಲದಲ್ಲಿ ಯಾವುದಾದರೂ ಒಂದು ವೈರಸ್ ಕಾಣಿಸಿಕೊಂಡರೆ ಪಕ್ಕದ ಪ್ರದೇಶ ಅಥವಾ ಪಕ್ಕದ ದೇಶಕ್ಕೆ ಹರಡಲು ಕೆಲವು ತಿಂಗಳುಗಳು ಅಥವಾ ವರ್ಷಗಳೇ ಕಳೆಯುತ್ತಿತ್ತು. ಆದರೆ ಈಗ ಒಂದು ಸಣ್ಣ ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡ ವೈರಸ್ ಬೇರೆ ದೇಶಗಳಿಗೆ ಹರಡಲು ಕೇವಲ ಗಂಟೆಗಳು, ದಿನಗಳು ಸಾಕಾಗುತ್ತದೆ. ಯಾಕಂದ್ರೆ ವರ್ಲ್ಡ್ ಟ್ರಾವೆಲ್ ಅತಿ ಹೆಚ್ಚಾಗಿದೆ. ಈ ಪ್ರಪಂಚ ಸುತ್ತುವುದು ಈಗ ಬಹಳ ಸುಲಭ. ಈಗಿನ ಜನರೇಷನ್ ನಲ್ಲಿ ವರ್ಲ್ಡ್ ಟ್ರಾವೆಲ್ ಅನ್ನೋದು ಎಷ್ಟು ಸುಲಭವಾಗಿದೆ ಅಂದ್ರೆ, ಕೆಲವು ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ 4-5 ದೇಶಗಳು ಸುತ್ತಿ ಬರಬಹುದು. ಉದಾಹರಣೆಗೆ, ಈ ಕೊರೋನಾ ವೈರಸ್ ಎಷ್ಟು ಬೇಗವಾಗಿ ಹರಡಿತು ಎಂದು ನಾವು ನೋಡಿದ್ದೇವೆ. ಈ ಕೊರೋನಾ ವೈರಸ್ ಚೈನಾದಿಂದ ಇಡೀ ವರ್ಲ್ಡ್ಗೆ ಹರಡಲು ಜಾಸ್ತಿ ಸಮಯ ತೆಗೆದುಕೊಳ್ಳಲಿಲ್ಲ. ಕೋವಿಡ್ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಎಷ್ಟು ದುಷ್ಪರಿಣಾಮ ಬೀರಿತ್ತೆಂದು ನಿಮಗೆಲ್ಲ ಗೊತ್ತೇ ಇದೆ. ಆ ಸಮಯದಲ್ಲಿ ತುಂಬಾ ಜನ ಹಾಸ್ಪಿಟಲ್ ಬಿಲ್ ಕಟ್ಟಲಾಗದೆ ಆ ವೈರಸ್ಗೆ ಬಲಿಯಾಗಿದ್ದರು. ಇನ್ನು ಈ ರೀತಿಯ ವೈರಸ್ಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಂಡು ಬರ್ತಾ ಇವೆ ಮತ್ತು ಕೋಟ್ಯಾಂತರ ಜನರ ಸಾವಿಗೆ ಕಾರಣ ಆಗ್ತಾ ಇವೆ. ಈ ರೀತಿಯ ವೈರಸ್ಗಳು ನಾವು ಯಾವುದಾದರೂ ಸಂಪೂರ್ಣವಾಗಿ ನಾಶ ಮಾಡಿದ್ದೇವಾ ಅಂತ ಕೇಳುವುದಾದರೆ ಇದಕ್ಕೆ ಉತ್ತರ ಹೌದು, ಅದು ಸ್ಮಾಲ್ ಪಾಕ್ಸ್. ಪ್ರಪಂಚದಾದ್ಯಂತ ಈ ಸ್ಮಾಲ್ ಪಾಕ್ಸ್ ವೈರಸ್ಗೆ ಸರಿಸುಮಾರು 30 ಕೋಟಿ ಮಂದಿ ಸಾವನ್ನಪ್ಪಿದ್ದಾರೆ. ವೀಕ್ಷಕರೇ, 30 ಕೋಟಿ ಜನರು ಎಂದರೆ ಸಾಮಾನ್ಯವಾದ ಮಾತಲ್ಲ. ಮತ್ತು ನಾವು ನಾಶ ಮಾಡಿದ 2ನೇ ವೈರಸ್ ಅಂದ್ರೆ ಅದು ಪೋಲಿಯೋ ಅನ್ನೋದು ಅದು ಇತ್ತೀಚೆಗೆ ಕಾಮನ್ ಆಗಿದೆ. ಈ ಪೋಲಿಯೋದಿಂದ ಅದೆಷ್ಟೋ ಮಕ್ಕಳು ಅಂಗವಿಕಲರಾಗಿದ್ದಾರೆ. ವೀಕ್ಷಕರೇ, ಈ ರೀತಿಯ ವೈರಸ್ಗಳು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಅವುಗಳನ್ನು ಅಷ್ಟೊಂದು ಸುಲಭವಾಗಿ ನಾಶ ಮಾಡಲು ಆಗುವುದಿಲ್ಲ. ಅದಕ್ಕೆ ಬೇಕಾದ ವ್ಯಾಕ್ಸಿನ್ ಕೂಡ ಬೇಗ ತಯಾರಿಸಲು ಸಾಧ್ಯವಿಲ್ಲ. ಮೊದಲು ಆ ವೈರಸ್ ಬಗ್ಗೆ ತಿಳಿದುಕೊಳ್ಳಬೇಕು. ಈ ವೈರಸ್ ಯಾವುದರಿಂದ ಬಂದಿದೆ ಮತ್ತು ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಸೂಕ್ತವಾದ ಔಷಧಿಯನ್ನು ಕಂಡುಹಿಡಿಯಬೇಕು. ಅಂದ್ರೆ ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ಕೆಲವು ವೈರಸ್ಗಳನ್ನು ವೆಪನ್ಗಳಾಗಿ ಬಳಸುತ್ತಾರೆ. ಇತ್ತೀಚೆಗೆ ಪ್ರಪಂಚದಲ್ಲಿ ಯಾವ ಕಡೆ ನೋಡಿದರೂ ಯುದ್ಧದ ವಾತಾವರಣನೇ ಕಾಣುತ್ತಿದೆ.
ಈ ಕಡೆ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಡೆದಿದ್ರೆ, ರೀಸೆಂಟ್ ಆಗಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ವಾತಾವರಣವು ಅತ್ಯಂತ ಭೀಕರವಾಗುತ್ತಿದೆ. ಈ ರೀತಿ ಸಂದರ್ಭದಲ್ಲಿ ಯಾವುದೋ ಒಂದು ದೇಶವು ಒಂದು ಡೆಡ್ಲಿ ವೈರಸ್ ಅನ್ನು ತಯಾರಿಸಿ ಶತ್ರು ದೇಶಗಳ ಮೇಲೆ ಬಿಟ್ಟರೆ ಹೇಗಿರುತ್ತೆ? ಇದನ್ನು ಊಹಿಸಿಕೊಳ್ಳಲು ತುಂಬಾ ಭಯಂಕರವಾಗಿದೆ ಅಲ್ವಾ? ಆದ್ರೆ ಈ ರೀತಿ ನಡೆಯೋ ಸಂದರ್ಭ ಕೂಡ ಇರುತ್ತದೆ. ತುಂಬಾ ಜನ ಕೋವಿಡ್ ಅನ್ನು ಚೈನಾ ತಯಾರಿಸಿದ ವೈರಸ್ ಎಂದೇ ಹೇಳ್ತಿದ್ರು. ಪ್ರಸ್ತುತ ಮನುಷ್ಯರ ಹತ್ರ ಹೊಸ ರೀತಿಯ ವೈರಸ್ ಅನ್ನು ತಯಾರಿಸುವ ಟೆಕ್ನಾಲಜಿ ಇದೆ. ಈ ವೈರಸ್ಗಳು ಗಾಳಿಯ ಮುಖಾಂತರವೂ ಹರಡಬಹುದು ಅಥವಾ ನೀರಿನ ಮುಖಾಂತರವೂ ಹರಡಬಹುದು. ಅದನ್ನು ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳುತ್ತೇನೆ ನೋಡಿ. ಚೀನಾಗೂ ಭಾರತಕ್ಕೂ ದುಶ್ಮನಿ ಬಂದರೆ ಮತ್ತು ಮೊದಲಿನಿಂದ ಭಾರತ ಮತ್ತು ಚೀನಾಕ್ಕೆ ಈ ಗಡಿ ವಿವಾದದಲ್ಲಿ ಆಗಾಗ ಯುದ್ಧಗಳು ನಡೀತಾನೆ ಇರುತ್ತೆ. ಅದೇ ರೀತಿಯಲ್ಲಿ ಎಕಾನಮಿಯಲ್ಲಿ ನಾವು ಚೈನಾಕ್ಕೆ ಪೈಪೋಟಿ ಕೊಡುತ್ತಿದ್ದೇವೆ. ಇಂತಹ ಸಮಯದಲ್ಲಿ ಬ್ರಹ್ಮಪುತ್ರ ನದಿಯು ಚೈನಾದಿಂದ ಭಾರತಕ್ಕೆ ಹರಿದು ಬರುತ್ತೆ. ಒಂದು ವೇಳೆ ಚೈನಾ ದೇಶವು ನೀರಿನ ಮುಖಾಂತರ ಹರಡುವ ಒಂದು ವೈರಸ್ ಅನ್ನು ಕಂಡುಹಿಡಿದು ಈ ನದಿಯ ಮುಖಾಂತರ ನಮ್ಮ ದೇಶಕ್ಕೆ ಹರಡುವಂತೆ ತುಂಬಾ ಸುಲಭವಾಗಿ ಮಾಡಬಹುದು. ಆದ್ದರಿಂದ ಈ ಪ್ರಪಂಚದಲ್ಲಿರುವ ಅಷ್ಟೂ ವೆಪನ್ಗಳಿಗಿಂತ ಈ ವೈರಸ್ಗಳು ತುಂಬಾ ಅಪಾಯಕಾರಿ. ಯಾಕಂದ್ರೆ ಯಾರಾದ್ರೂ ಯುದ್ಧ ಮಾಡೋಕೆ ನಿಂತ್ರೆ ಒಂದು ಮಿಸೈಲ್ ಯಾವ ಕಡೆಯಿಂದ ಬರುತ್ತೆ, ಯಾವ ದೇಶದಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ವೈರಸ್ ಯಾರು ತಯಾರಿಸಿದ್ದು, ಎಲ್ಲಿಂದ ಬಂತು ಅನ್ನುವ ವಿಷಯ ಗೊತ್ತೇ ಆಗುವುದಿಲ್ಲ. ಇದುವರೆಗೂ ನಾವು ವೈರಸ್ಗಳು ಯಾವ ರೀತಿ ಬರುತ್ತೆ ಎಂದು ನೋಡಿದ್ದೆವು. ಇಂತಹ ವೈರಸ್ಗಳ ವಿರುದ್ಧ ನಾವು ಜಯ ಗಳಿಸಬೇಕಾದರೆ ಏನು ಮಾಡಬೇಕು ಅನ್ನುವುದನ್ನು ನೋಡೋಣ. ಇಂಥ ವೈರಸ್ಗಳಿಂದ ದೂರ ಇರಬೇಕಾದ್ರೆ ಗವರ್ನಮೆಂಟ್ ಮತ್ತು ಪ್ರಜೆಗಳದು ತುಂಬಾ ಪ್ರಾಮುಖ್ಯ ಪಾತ್ರವಿದೆ. ಮೊದಲು ನಮ್ಮ ದೇಶದಲ್ಲಿ ಪಬ್ಲಿಕ್ ಹೆಲ್ತ್ ಕೇರ್ ಸೆಂಟರ್ ಅನ್ನು ಇಂಪ್ರೂವ್ ಮಾಡಬೇಕು. ಕೆಲವು ಜನರು ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯ ಔಷಧಿ ಸಿಗದೆ ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಮೊದಲು ಇದನ್ನು ಇಂಪ್ರೂವ್ ಮಾಡಬೇಕು. ಮತ್ತು ಮನುಷ್ಯರಿಗೆ ಬರುವ ರೋಗಾಣುಗಳಲ್ಲಿ ವಿವಿಧ ರೀತಿಯ ರೋಗಾಣುಗಳು ಈ ಸೊಳ್ಳೆಗಳಿಂದಲೇ ಬರುತ್ತೆ. ಈ ಸೊಳ್ಳೆಗಳನ್ನು ಕಡಿಮೆ ಮಾಡಲು ನಮ್ಮ ಹತ್ರ ಟೆಕ್ನಾಲಜಿ ಇದೆ. ಅದೇ ಜೆನೆಟಿಕಲ್ ಮಾಡಿಫೈಡ್ ಮಸ್ಕಿಟೋಸ್. ಇದರ ನಂತರ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಶುದ್ಧ ನೀರನ್ನು ಕುಡಿಯಬೇಕು ಮತ್ತು ಸ್ಯಾನಿಟೈಸರ್ ಅನ್ನು ಬಳಸಬೇಕು. ವ್ಯಾಕ್ಸಿನ್ ಏನಾದರೂ ಅವೈಲೇಬಲ್ ಇದ್ರೆ ತಕ್ಷಣವೇ ವ್ಯಾಕ್ಸಿನ್ ಮಾಡಿಸಿಕೊಳ್ಳುವುದು ಸೂಕ್ತ. ಈ ವೈರಸ್ಗಳು ಮನುಷ್ಯರನ್ನು ಕೊಲ್ಲಬೇಕು ಅಂತೇನು ಮನುಷ್ಯರಿಗೆ ಬರುವುದಿಲ್ಲ. ಅದು ಇನ್ನೊಂದು ಜಾಗವನ್ನು ಆಶ್ರಯ ಹುಡುಕುತ್ತಾ ಇಮ್ಯುನಿಟಿ ಕಡಿಮೆ ಇರುವ ಬಾಡಿಯಲ್ಲಿ ತಕ್ಷಣವೇ ಸೇರಿಕೊಳ್ಳುತ್ತದೆ. ಈ ಪ್ರೊಸೆಸ್ನಲ್ಲಿ ವೈರಸ್ಗಳು ಜಾಸ್ತಿ ಆದಂತೆಲ್ಲ ಮನುಷ್ಯನ ಬಾಡಿಯಲ್ಲಿರುವ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಇದರಿಂದ ಮನುಷ್ಯರು ಸಾವನ್ನಪ್ಪುತ್ತಾರೆ. ಈ ರೀತಿಯ ವೈರಸ್ಗಳು ಒಂದು ಪ್ರದೇಶದಲ್ಲಿ ಹರಡಲು ಮತ್ತು ನಮಗೆ ತಗುಲಲು ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಈ ವೈರಸ್ನಿಂದ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳುವುದು, ಹಾಗೆ ನಮ್ಮಿಂದ ಇತರರಿಗೆ ಈ ವೈರಸ್ಗಳು ಹರಡದಂತೆ ಹೇಗೆ ತಡೆಯುವುದು ಅನ್ನುವುದು ನಮ್ಮ ಕೈಯಲ್ಲಿದೆ. ಆದ್ರೆ ಇಲ್ಲಿ ನಾವೆಲ್ಲರೂ ಹೇಗಂದ್ರೆ ಆ ವೈರಸ್ ನಮಗೆ ತಗುಲುವವರೆಗೂ ನಾವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಯಾವಾಗ ಆ ವೈರಸ್ ನಮಗೆ ಸೋಂಕು ತಗುಲುತ್ತೋ ಆವಾಗ ನಾವು ಭಯಪಟ್ಟು ಧೈರ್ಯ ಕಳೆದುಕೊಳ್ಳುತ್ತೇವೆ. ಉದಾಹರಣೆಗೆ ನಾವು ಈಗ ಎಕ್ಸಾಮ್ ಇಟ್ಟುಕೊಂಡು ಇವಾಗಲೇ ಪ್ರಿಪೇರ್ ಆಗ್ತೀವಿ ಅಂದ್ರೆ ಆಗುವುದಿಲ್ಲ. ನಾವು ಆ ಎಕ್ಸಾಮ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರಲೇಬೇಕು. ಅದೇ ರೀತಿಯಲ್ಲಿ ನಮಗೆ ಅನಾರೋಗ್ಯ ಕಾಣಿಸಿಕೊಳ್ಳುವ ಮುನ್ನ ಅಥವಾ ಯಾವುದೇ ವೈರಸ್ ನಮ್ಮನ್ನು ಅಟ್ಯಾಕ್ ಮಾಡುವ ಮುನ್ನ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಸೂಕ್ತ. ಅದಕ್ಕೋಸ್ಕರ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಬೇಕು. ಸರಿಯಾದ ಸಮಯದಲ್ಲಿ ಪೌಷ್ಟಿಕ ಆಹಾರವನ್ನು ತಿನ್ನುವುದು, ಎಕ್ಸರ್ಸೈಸ್ ಮಾಡುವುದು, ಜೊತೆಗೆ ಯೋಗ ಮೆಡಿಟೇಷನ್ ಕೂಡ ಮಾಡಿದರೂ ಒಳ್ಳೆಯದು. ಈ ರೀತಿ ನಮ್ಮ ಜೀವನ ಶೈಲಿ ಇದ್ದರೆ ನಾವು ಲೈಫ್ ಅನ್ನುವ ಎಕ್ಸಾಮ್ ಅಲ್ಲಿ ಫೇಲ್ ಆಗದೆ ಮುಂದೆ ಸಾಗಬಹುದು. ನೀವೆಲ್ಲ ಒಂದು ವಿಷಯ ನೆನಪಿಟ್ಕೊಳ್ಳಿ, ಈ ವೈರಸ್ ನೋಡಲು ಸಣ್ಣದಾಗಿರುತ್ತದೆ, ಆದರೆ ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ನಷ್ಟವನ್ನು ತಂದುಕೊಡುತ್ತದೆ. ಆದ್ದರಿಂದ ನಿಮ್ಮನ್ನು ನೀವು ಆದಷ್ಟು ರಕ್ಷಣೆ ಮಾಡಿಕೊಳ್ಳಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಧನ್ಯವಾದಗಳು.